ಲೇಟರ್ ಶೀ ಸ್ಟಾರ್ಟೆಡ್ ಟು ಟಾರ್ಗೆಟ್ ಮೀ. ಎಲ್ಲಾ ಕಡೆ ನನ್ನ ಹೆಸರು ಯಾಕೆ ಇನ್ನೂ ಬಿಗ್ ಬಾಸ್ ಮನೇಲಿ ಇಟ್ಕೊಂಡಿದ್ದೀರಾ ಸ್ಪಂದನನ್ನ ಅಂತ ಹೇಳ್ತಾರೆ. ಫ್ರೆಂಡ್ ಆದವರು ನಮ್ಮ ಹಿಂದೆ ಯಾರೋ ಏನು ಮಾತಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಹೇಳ್ಬೇಕು. ಐ ವುಡ್ ಹ್ಯಾವ್ ಡನ್ ದಟ್. ಐ ಆಮ್ ವೆರಿ ಸೆಲ್ಫಿಶ್ ಇನ್ ಸಚ್ ಮ್ಯಾಟರ್. ಸೊ ನಿಮ್ಗೊಂದು ಆಪ್ಷನ್ ಸಿಗುತ್ತೆ, ಲೆಟರ್ ನ ಹರಿದಾಕುವಂತದ್ದು. ನೆನ್ನೆಲ್ಲ ನಿಮ್ಮನ್ನ ಚೆನ್ನಾಗಿ ರುಬ್ಬಾಕ್ಬಿಟ್ಟಿರ್ತಾರೆ. ಕಟ್ ಮಾಡಿದ್ರೆ ಒಂದು ಆಪ್ಷನ್, ಇಬ್ರು ಲೆಟರ್ ನ ನೀವು ಕಟ್ ಮಾಡ್ಬೇಕು ಅಂತ. ಮಕ್ಕಾಮುತಿ 2 ಸೆಕೆಂಡ್ ಯೋಚನೆ ಮಾಡ್ದಂಗೆ ಸ್ಪಂದನ ಸೂರಜ್ ಕಟ್ ಮಾಡ್ತೀರಾ. ಅದ್ ಕಟ್ ಮಾಡಾದ್ಮೇಲೆ ಇವರು ಕಾವ್ಯ ಅವ್ರು ಬರ್ತಾರೆ. ಅಟ್ಲೀಸ್ಟ್ ಯು ಕ್ಯಾನ್ ಆಸ್ಕ್ ಸಾರಿ ಅಲ್ವಾ ಅಂತ ಡೈರೆಕ್ಟ್ ಆಗಿ ಹೇಳ್ತೀರಾ. ಇಲ್ಲ ನಂಗೆ ಮನ್ಸಾರೆ ಬರ್ಬೇಕದ್ ಕೇಳೋದಕ್ಕೆ, ನಂಗೆ ಬಂದಿಲ್ಲ, ನಾನು ಕೇಳಲ್ಲ. ಆಸ್ ಸಿಂಪಲ್ ಆಸ್ ದಟ್. ಅಂಡ್ ಸ್ಪಂದನ ಅವ್ರು ಒಂದ್ ಕಡೆ ಕುತ್ಕೊಂಡು ಮಾತಾಡ್ತಾರೆ. ಎಂತದ್ದೇ ನೆಗೆಟಿವ್ ಫೇಸ್ ಆಫ್ ಆಪ್ಷನ್ಸ್ ಬರ್ಲಿ ಅಥವಾ ಏನಾದ್ರು ಈ ತೆಗ್ದು ಹಾಕೋದು, ನಾಮಿನೇಷನ್ ಮಾಡೋದು, ಈ ನೆಗೆಟಿವ್ ಆಗಿರೋ ಏನೋ ಟ್ಯಾಗ್ ಲೈನ್ ಕೊಡ್ಬೇಕು, ಈ ವೀಕೆಂಡ್ ಅಲ್ಲಿ ಏನಾದ್ರು ಮಾತಾಡ್ಬೇಕು ಅಂದಾಗ ಆಲ್ವೇಸ್ ಚೂಸ್ ಮೀ. ಯಾವಾಗ ಅಲ್ಲಿ ರಿಷಾ ಹೋಗಿ ನಿಂತ್ಕೊಂಡ್ರು ನಾನ್ ಸೆಟಲ್ ಆಗ್ಬಿಟ್ರೆ ಅದ್ ನನಗೆ ಬರೋದು. ಸೊ ನನ್ಗೆ ಲೆಟರ್ ಸಿಗಲ್ಲ ಅಂತ ನಾನು ಅಲ್ಲೇ ಸೆಟಲ್ ಆಗ್ಬಿಟ್ಟೆ. ರಿಷಾ ಯಾಕೆ ನನ್ನ ಟಾರ್ಗೆಟ್ ಮಾಡ್ತಾ ಇದ್ರೆ? ನಾನ್ ರಿಷಾ ಟಾರ್ಗೆಟ್ ಮಾಡ್ತಾ ಇಲ್ಲ. ಇವನ್ ಸೂರಜ್ ವಾಸ್ ಸರ್ಪ್ರೈಸ್. ಅದನ್ನ ಬಂದ್ ನಿಮ್ ಹತ್ರ ಮಾತಾಡ್ತಾರೆ. ಸೂರಜ್ ಯಾಕೆ ಸರ್ಪ್ರೈಸ್ ಆಗ್ಬೇಕು? ಮಸಿ ಬಳಿಬೇಕಾದ್ರೆ ನಾನ್ ಸರ್ಪ್ರೈಸ್ ಆಗ್ಲಿಲ್ವಾ? ಟ್ಯಾಗ್ ಇದನ್ನ ಅಲಿಬೇಕಾದ್ರೆ ಅವ್ನ್ ಸರ್ಪ್ರೈಸ್ ಆದ ಅಷ್ಟೇ. ದಟ್ ವಾಸ್ ಗಿವ್ ಅಂಡ್ ಟೇಕ್ ಪಾಲಿಸಿ ಫಾರ್ ಸೂರಜ್. ಸ್ಪಂದನ ವಾಸ್ ಲೈಕ್ ಡಿಫ್ರೆಂಟ್. ನನಗೆ ಹೋಗ್ತಾ ಹೋಗ್ತಾ ಸ್ಟಾಪ್. ಅದನ್ನೇ ಹೇಳೋದು. ನಾನಾಯ್ತು ಸ್ಟಾರ್ಟಿಂಗ್ ನಾನು ಟಾರ್ಗೆಟ್ ಮಾಡ್ದೆ. ಶಿ ಇಸ್ ನಾಟ್ ಫಿಟ್ ಫಾರ್ ಶೋ ಅಂತ ನನಗ ಅನ್ನಿಸ್ತು. ಅದಕ್ಕೆ ನಾನು ಕಳಿಸ್ತಾ. ಆಮೇಲೆ ಬಿಟ್ಟಾಕ್ತೆ ನಾನು ಹೇಳಿದ್ಮೇಲೆ, ನೀವು ಹಿಂಗೆ ಆಡ್ತಾಳ, ಆಯ್ತಪ್ಪ ಆಡ್ಕೋ ಅಂತ. ಲೇಟರ್ ಶೀ ಸ್ಟಾರ್ಟೆಡ್ ಟು ಟಾರ್ಗೆಟ್ ಮೀ. ಎಲ್ಲಾ ಕಡೆ ನನ್ನ ಹೆಸರು. ಅವಾಗ ಜನ ಅಬ್ಸರ್ವ್ ಮಾಡ್ಲಿಲ್ವಾ ಅದನ್ನ ಅಂತ ನಾನ್ ಹೇಳೋದು. ನಾಮಿನೇಷನ್ ಬರ್ಲಿ ನನ್ನ ಹೆಸರು ತಗೊಂತಾಳೆ, ಏನೋ ಒಂದ್ ಬರ್ಲಿ ನನ್ನ ಹೆಸರು ತಗೊಂಡಾಗ ವೈ ಡಿಡ್ ನಾಟ್ ಕಮ್. ಅಷ್ಟೇ. ಇಟ್ ಇಸ್ ಲೈಕ್ ಗಿವ್ ಅಂಡ್ ಟೇಕ್ ಅಲ್ವಾ? ನಾನ್ ಇನ್ನ ಮಾಡ್ದೆ ಅಂತ ನೀನ್ ಅನ್ನ ಮಾಡ್ದೆ. ಒಂಥರ ನಗು ಇತ್ತು ನಾನು ಹೊರಗಡೆ ಹೋಗ್ಬೇಕಾದ್ರೆ. ತಲೆ ಕೆಡ್ಸ್ಕೋಬೇಡ, ನಾನು ಹೊರಗಡೆ ಹೋಗ್ಬೇಕಾದ್ರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ಕೊಂಡ್ ಹೋಗ್ತಾ ಇದೀನಿ, ನೀನ್ ಹೊರಗಡೆ ಬಾ, ಗುಡ್ ಫಾರ್ ನಥಿಂಗ್ ಅಂತಾನೆ ಹೇಳೋದು. ಯಾರೇನ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಹೇಳ್ತಾ ಇಲ್ಲ. ಇವತ್ತಿಗೂ ಹೇಳ್ತಾರೆ ಜನ, ಯಾಕೆ ಇನ್ನೂ ಬಿಗ್ ಬಾಸ್ ಮನೇಲಿ ಇಟ್ಕೊಂಡಿದ್ದೀರಾ ಸ್ಪಂದನನ್ನ ಅಂತ ಹೇಳ್ತಾರೆ. ಬರ್ಲಿ ಆಚೆ, ಜನಗಳು ರೆಸ್ಪಾನ್ಸ್ ನೋಡಿ ಖುಷಿ ಪಡ್ಲಿ ಅವರು. ಸೊ ನೆಕ್ಸ್ಟ್ ರಾಶಿಕಾ ಅವರು. ಆಕ್ಚುಲಿ ನೀವು ಒಬ್ರಿಗೆ ಹಗ್ ಮಾಡೋದು, ದಟ್ ಈಸ್ ರಾಶಿಕಾ ಮನೆಯಲ್ಲಿ. ಇನ್ ಯಾರಿಗೂ ಹಗ್ ಮಾಡಲ್ಲ. ಇವನ್ ಅಶ್ವಿನಿ ಮ್ಯಾಮ್ಗೂ ನೀವು ಕ್ಯಾರೆ ಅನ್ನಲ್ಲ, ಯಾರಿಗೂ ಬಾಯ್ ಅಂತಾನು ಹೇಳಲ್ಲ, ಇಷ್ಟನ್ನು ಪಡೋದಿಲ್ಲ ನೀವು. ಬಟ್ ಒನ್ ಥಿಂಗ್, ಇನ್ನೊಂದ್ಸಲ ಇಂಟರ್ವ್ಯೂಗಳಲ್ಲಿ ನೋಡಿದಾಗ ರಾಶಿಕಾ ಅವ್ರ ನಾವು ಫ್ರೆಂಡೇ ಅಲ್ಲ ಅಂತ ಹೇಳ್ಬಿಡ್ತೀರಾ ನೀವು. ಯಾಕೆ, ಏನಾಯ್ತು? ಫ್ರೆಂಡ್ ಅಂತ ಅಂದಾಗ ಫೈನ್, ಹೊರಗಡೆ ಬರ್ಲಿ ಅವಳು, ಒಂದಷ್ಟು ಮಾತಾಡೋದಿದೆ ಅವಳ ಜೊತೆ ನಾನು ಕುತ್ಕೊಂಡು. ಯಾಕಂದ್ರೆ ಶಿ ವಾಸ್ ಗುಡ್ ವಿತ್ ಮೀ. ಮೇ ಬಿ ಡಿಫ್ರೆನ್ಸಸ್ ಕ್ಲಿಯರ್ ಆಗ್ಬೋದೇನೋ ಹೊರಗಡೆ ಬಂದ್ಮೇಲೆ. ಎಷ್ಟೊಂದ್ಸತಿ ಸೂರಜ್ ನನ್ ಬಗ್ಗೆ ಹೇಳಿದ ಎಪಿಸೋಡ್ಗಳು ನೋಡಿದೀನಿ. ಅವ್ಳು ಕೇಳಿಸ್ಕೊಂಡ್ ಕೂತಿದ್ಲಲ್ಲ, ಅದು ಬೇಜಾರಾಗ್ತಾ ಇದ್ದಿದ್ದು. ಅಂದ್ರೆ ನನ್ ಜೊತೆನೆ ಬಂದ್ ನಗ್ತಾ ಇದ್ಲು ಹೊರಗಡೆ ಸೂರಜ್ ಜೊತೆ. ಅವ್ನು ಅಷ್ಟೊಂದ್ಸತಿ ಮಾಡಿದಾಗ ಅವಾಗ ನನ್ಗೆಲ್ಲೋ ನನಗೂ ಅನ್ಸಿದ್ ನಿಜ. ಸೂರಜ್ ಅವ್ರ ರಿಷಾನು ಅಂತ ಬಂದಾಗ ಹರ್ ಇಂಪಾರ್ಟೆಂಟ್ ಈಸ್ ಸೂರಜ್, ನಾಟ್ ರಿಷಾ ಅಂತ ಬೇಜಾರಾಯ್ತು ನನಗೆ. ನನ್ ಫ್ರೆಂಡ್ ಅಂತ ಇಡೀ ಮನೇಲಿ ಅವಳನ್ನ ನಂಬಿದ್ದೆ ಇದ್ದೆ. ಒಳ್ಳೆ ಹುಡುಗಿ ಆದ್ರೆ ಆಯ್ತಾ. ಯಾಕಂದ್ರೆ ನನ್ ಬಟ್ಟೆಗಳು ತುಂಬಾ ಇಶ್ಯೂ ಆದಾಗ ಶಿ ಹ್ಯಾವ್ ಶೇರ್ಡ್ ಹರ್ ಕ್ಲೋತ್ಸ್ ವಿತ್ ಮೀ. ಅಂಡ್ ನಾನ್ ಯಾರ ಬಟ್ಟೆನೂ ಹಾಕೊಡೋಲ್ಲ, ಬಟ್ ಸ್ಟಿಲ್ ಆಪ್ಷನ್ ಇಲ್ಲ ಅನ್ನೋ ಕಾರಣಕ್ಕೆ ಐ ವಾಸ್ ಹ್ಯಾಪಿ. ಅದೆಲ್ಲ ಸ್ವೀಟ್ನೆಸ್ ಇದೆ. ಬಟ್ ಎಲ್ಲೋ ನಾನು ಅದಕ್ಕೋಸ್ಕರ ಹೇಳಿದ್ದು, ಲೈಕ್ ಫ್ರೆಂಡ್ ಆದವರು ನಮ್ ಹಿಂದೆ ಯಾರೋ ಏನು ಮಾತಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಹೇಳ್ಬೇಕು, ಅವಳು ಹಂಗಲ್ಲ ಹಿಂಗೆ. ಕೇಳಿಸ್ಕೊಂಡ್ ಕುತ್ಕೊಂಡಾಗ ನನ್ಗೆಲ್ಲೋ ವ್ಯಾಲ್ಯೂ ಅನ್ನಿಸ್ಲಿಲ್ಲ. ಆಮೇಲೆ ನಿಮ್ಗೆ ರಾಶಿಕಾ ಅವ್ರಿಗೆ ದೊಡ್ಡ ಜಗಳ ಆಗ್ಬಿಡುತ್ತೆ. ಯಾರೋ ಅಭಿ ಅವ್ರನ್ನ ಕರ್ಕೊಳ್ಳೋ ವಿಷಯದಲ್ಲಿ, ನಾಮಿನೇಷನ್ ವಿಷಯದಲ್ಲಿ ಇವ್ಡ ಇನ್ನ ಸ್ವಲ್ಪ ಬೆಟರ್ ಆಗಿ ಏನಾದ್ರು ನೀವು ಇಬ್ರು ಮಾತಾಡ್ಬೋದಿತ್ತ. ಬಿಕಾಸ್ ಯು ಪೋರ್ಟ್ರೇಡ್ ಆಸ್ ಫ್ರೆಂಡ್ಸ್. ನೋಡಿದ್ರೆ ಎಷ್ಟು ಜೋರಾಗಿ ಕಿರ್ಚಾಡ್ತಿದ್ರಿ ಅಂದ್ರೆ ವೈ ರಾಶಿಕಾ ಅಂಡ್ ರಿಷಾ ಅಂತ ಅನ್ನಿಸ್ತು ಆ ಪಾಯಿಂಟ್ ಅಲ್ಲಿ. ಸೊ ಏನಾಯ್ತು ಅಷ್ಟು ಜೋರಾಗಿ ಕಿರ್ಚಾಡೋ ಸಿಚುವೇಶನ್ಸ್ ಎಲ್ಲ? ಯಾಕಂದ್ರೆ ನಿನ್ನೆ ಡಿಸ್ಕಷನ್ ಅಲ್ಲಿ ಶೀಲ್ ಬಿ ಓಕೆ ವಿತ್ ಅಭಿ ಕರ್ಸಕ್ಕೆ. ನಾಳೆ ಕಟ್ ಮಾಡಿದ್ರೆ ಅಭಿನ್ ಕರ್ಸದ್ ಬೇಡ, ಸ್ಪಂದನನ್ ಕರ್ಸಿ ಅಂತ ಕುತ್ಕೊಂತಾಳೆ. ಅದೆಲ್ಲ ನಂಗೆ ಬೇಜಾರಾಯ್ತು. ನಿನ್ನೆ ಓಕೆ ಇತ್ತು, ಇವತ್ ಯಾಕೆ ಡಿಸಿಷನ್ ಚೇಂಜ್ ಮಾಡ್ತಾ ಇದ್ದಲ್ಲ? ಅಂದ್ರೆ ನಿನ್ನ ಸೇವ್ ಮಾಡಿ ಕಳಿಸ್ತಾ ಇದೀವಿ ಅಂದ್ರೆ ನೀನ್ ಹೋಗು, ನಾವ್ ಯಾರನ್ನಾರು ಕರ್ಕೊಂತೀವಿ. ಎಕ್ಸಾಕ್ಟ್ಲಿ. ಸೇವೂ ಆಗಕ್ ಹೋಗ್ತಾ ಇಲ್ಲ, ಬರೋದು ಇಂತೋರ್ಬೇಕು ಅಂತ ನನ್ಗೆಲ್ಲೋ ಪರ್ಸನಲಿ ಹಾರ್ಟ್ ಆಯ್ತು. ಡೈರೆಕ್ಟ್ ನಾಮಿನೇಟ್ ಆಗಿದ್ಕೆ ನಾನು ಸುಮ್ ಕೂತಿದ್ದೆ, ಆಪ್ಷನ್ ಇಲ್ಲ ಅಂತ. ಇಲ್ಲ, ಯಾರ ಡಿಸಿಷನ್ ನಾನು ಒಪ್ಕೊಂತ ಇರ್ಲಿಲ್ಲ. ನಾನೇ ಸೇವ್ ಆಗ್ಬೇಕು ಅಂತಾನೆ ಇದ್ದೆ. ಇಲ್ಲ, ರಕ್ಷಿತಾ ಏನ್ ಮಾಡಿದ್ಲು, ಮೇ ಬಿ ನಾನು ಅದನ್ನ ಮಾಡ್ತಾ ಇದ್ನೇನೋ. ನನ್ ಇದ್ದಿದ್ರೆ ಆಪ್ಷನ್ ಇಲ್ಲ, ನನ್ಗೆ ಒಪ್ಕೆ ಇಲ್ಲ, ನಾನ್ ಕಳ್ಸಿಲ್ಲ, ನಾನು ಒಪ್ಕೆ ಇಲ್ಲ. ಐ ವುಡ್ ಹ್ಯಾವ್ ಡನ್ ದಟ್. ಐ ಆಮ್ ವೆರಿ ಸೆಲ್ಫಿಶ್ ಇನ್ ಸಚ್ ಮ್ಯಾಟರ್. ಅಲ್ಲಿ ಬೇಜಾರಾಯ್ತು ನನ್ಗೆ. ನಿನ್ನೆ ಓಕೆ, ಇವತ್ತಿಲ್ಲ ಯಾಕೆ? ಜಾನ್ವಿ ಅವ್ರ ವಿಚಾರದಲ್ಲಿ ಅದ್ ಏನಪ್ಪ, ಅವ್ರ ವಿಚಾರದಲ್ಲೂ ನಿಮ್ ಕತೆಗಳು ಅನ್ನಿಸ್ಬಿಡ್ತು. ಯಾಕೆ ಗೊತ್ತಾ, ಆಚೆಯಿಂದ ನೋಡಿದಾಗ ರಿಷಾಗ್ ಯಾರು ಮ್ಯಾಚ್ ಆಗ್ತಾ ಇಲ್ಲ. ರಿಷಾ ಅವ್ರ ಜೊತೆ ಎಲ್ಲರಿಗೂ ಡಿಫ್ರೆನ್ಸಸ್ ಇದೆ. ರಿಷಾ ಅವ್ರಿಗೆ ಅಂದ್ರೆ ಬೇರೆಯವ್ರಿಗೆ ರಿಷಾ ಕಂಡ್ರೆ ಆಗ್ತಾ ಇಲ್ಲ, ಅಥವಾ ರಿಷಾ ಅವ್ರಿಗೆ ಯಾರ ಜೊತೆನೂ ಮ್ಯಾಚ್ ಆಗ್ತಾ ಇಲ್ವಾ ಅನ್ನೋದು ಗೊತ್ತಾಗ್ತಿಲ್ಲ. ಇವನ್ ಜಾನ್ವಿ ಒಂದ್ ಪಾಯಿಂಟ್ ಅಲ್ಲಿ ಹೇಳ್ತಾರೆ,
ರಿಷಾ ಅವ್ರು ಹೋಗಿದ್ ಒಳ್ಳೇದಾಗೋಯ್ತು ಅಂತ ಅನ್ಬಿಟ್ಟು. ಆಮೇಲೆ ಅಶ್ವಿನಿ ಅವರು ಮತ್ತೆ ಜಾನ್ವಿ ಅವರು ಮಾತಾಡ್ತಾ ಕುತ್ಕೊಂಡಿದ್ದಾಗ ಒಂದ್ ಮಾತ್ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ, ಅಲ್ಲಿ ರಿಷಾ ಬಂದಿದ ತಕ್ಷಣ ನಾನು ಎದ್ದು ಬಂದೆ, ನಂಗೆ ವೈಬ್ಸ್ ಎಲ್ಲ ಇಷ್ಟ ಆಗಲ್ಲ, ರಿಷಾ ಇದಾಳೆ ಅಂತ ಅಲ್ಲಿ ಹೋಗಲ್ಲ ಅಂತ. ನೀವು ಮೆಂಟ್ಲು ಅಂತ ಹೇಳೋದು, ಆ ಪದಗಳೆಲ್ಲ ನೀವು ಉಪಯೋಗಿಸ್ಕೋತೀರ ಒಬ್ರಿಗೊಬ್ರು. ಅಷ್ಟು ಗ್ರಡ್ಜ್ ಏನಾಯ್ತು ಅಂತ ವಿಷಯ. ಎಸ್ಪೆಷಲಿ ಇಡೀ ಮನೇಲಿ ನನ್ಗೆ ಜಾನ್ವಿ ಮೇಲೆ ಯಾಕೆ ಅಂತ ಅಂದ್ರೆ, ಮುಂದ್ಗಡೆ ನಕ್ಕೊಂಡು ಹಿಂದ್ಗಡೆ ಚುಚ್ತಾರೆ ಅಂತ ಗಾದೆ ಮಾತಿದ್ಯಲ್ಲ, ಅದು ಜಾನ್ವಿಗ್ ಸೂಟ್ ಆಗುತ್ತೆ. ಮುಂದ್ಗಡೆ ಸ್ಮೈಲ್ ಮಾಡ್ಕೊಂಡು ಹಿಂದ್ಗಡೆ ವಾಪಸ್ ಉಲ್ಟಾ ಮಾತಾಡ್, ನನಗೆ ಆತರ ಕ್ಯಾರೆಕ್ಟರ್ ಪೀಪಲ್ ಇಷ್ಟ ಆಗಲ್ಲ. ಮುಂದೆ ನಗು ಇಲ್ಲ ಹಿಂದೆ ನಗ್ಬೇಡ, ಮುಂದೆ ಬೈಯಿ ಹಿಂದೆನೂ ಬೈತಾ ಇರೋ, ಆತರ ನನ್ ಪರ್ಸನ್. ಇಫ್ ಯು ಲೈಕ್ ಮೀ ಐ ಲೈಕ್ ಯು ಅನ್ನಂಗೆ, ಇಫ್ ಯು ಡೋಂಟ್ ಲೈಕ್ ಮೀ ಯಾರ್ ಹೂ ಕೇರ್ಸ್ ಫಾರ್ ಯು ಅನ್ನಂಗೆ ನಾನು ಕೇರ್ ಮಾಡ್ತಾ ಇರ್ಲಿಲ್ಲ. ಅವಳು ಹಂಗೆ ಮಾಡ್ತಾ ಇದ್ರು ಕೆಲ್ಸ ಆಗೋವರೆಗೂ. ಈವನ್ ನೋಡಿ ಅಶ್ವಿನಿ ಜೊತೆ ನನ್ ಅವ್ರಿಗೆ ಗೇಮ್ ಆಡ್ಬೇಕಾದ್ರೆ ಜಾನ್ವಿ ಅವ್ರ ಜೊತೆನೆ ಆಡ್ಬೇಕಿತ್ತು. ಎಷ್ಟ್ ನಕ್ಕೊಂಡ್ ಮಾತಾಡ್ಕೊಂಡು ಸ್ಟ್ರಾಟಜಿ ಮಾಡೋಣ, ಹಂಗ್ ಮಾಡೋಣ, ಹಿಂಗ್ ಮಾಡೋಣ. ಕಟ್ ಮಾಡಿದ್ರೆ ಈ ತರ ದೌಲತ್ ಮಾತುಗಳು, ನಂಗೆ ಇಲ್ಲ ಹಂಗೆ ಹಿಂಗೆ. ಮನೆಯವರೇ ಕನ್ಸಿಡರ್ ಮಾಡ್ಲಿಲ್ಲ ಅವಮ್ಮನ್ನ, ಯಾರ್ ತಲೆ ಕೆಡ್ಸ್ಕೊಂತಾರೆ ಅಂತ ಲೀಸ್ಟ್ ಇಂಟ್ರೆಸ್ಟೆಡ್. ಸೊ ತುಂಬಾ ಫೇಸಸ್ ಮಾಡಿದ್ರಿ ಒಳಗಡೆ. ಒಳಗಡೆ ನನಗೆ ನಾನು ಇನ್ನೂ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿದ್ದೆ ಒಳಗಡೆ. ಐ ಗಾಟ್ ಟು ನೋ ಮೈ ಮಿಸ್ಟೇಕ್ಸ್, ವೇರ್ ಐ ವೆಂಟ್ ರಾಂಗ್. ಮನೆ ಒಳಗಡೆನೆ ನನಗೆ ಫೀಲ್ ಆಯ್ತು. ಅದಕ್ಕೆ ಆ 1 ವೀಕ್ ನಾನು ಸೋಬರ್ ಆದೆ ಕೂಡ, ಪರ್ಪಸ್ಫುಲಿ ಇಂಟೆನ್ಷನಲಿ ಸೋಬರ್ ಆದೆ. ಬಟ್ ಎಲ್ಲೋ ನೆಕ್ಸ್ಟ್ ವೀಕ್ ಐ ವುಡ್ ಹ್ಯಾವ್ ಬೌನ್ಸ್ ಬ್ಯಾಕ್ ಇನ್ ವೆರಿ ಬ್ಯಾಡ್ ವೇ. ಅದಿನ್ನೂ ಜನಕ್ಕೆ ಎಫೆಕ್ಟ್ ಆಗ್ತಿತ್ತೇನೋ, ಯಾಕಂದ್ರೆ ತುಂಬಾ ಸೈಲೆಂಟ್ ಆದವರು ಅಗ್ರೆಷನ್ ಆದ್ರೆ ತುಂಬಾ ಪ್ರಾಬ್ಲಮ್. ಗುಡ್, ದೇವ್ರೆ ಮೇ ಬಿ ಹೊರಗಡೆ ಕರ್ಸಿ ಒಳ್ಳೇದ್ ಮಾಡಿದಾನೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ದ ಮೇನ್ ಟಾಪಿಕ್ ಅಂತಂದ್ರೆ ಗಿಲ್ಲಿ ಅವರು ನಿಮ್ಗೂ ಬಟ್ಟೆ ವಿಷಯದಲ್ಲಿ ಒಂದು ಟಾಪಿಕ್ ಆಗುತ್ತೆ. ಸೊ ಇಲ್ಲಿ ಒಳಗಡೆ ನಿಮ್ಮಿಬ್ರಿಗೂ ಒಂದ್ 5 ಮಿನಿಟ್ಸ್ ಅಷ್ಟೇ ಸರ್ ಲಾಸ್ಟ್. ಗಿಲ್ಲಿಗೂ ನಿಮ್ಗೂನು ಒಂದು ಇದಾಗ್ಬಿಡತ್ತೆ, ಏನು ಬಟ್ಟೆ ವಿಷಯದಲ್ಲಿ ಒಂದು ಮಾತುಕತೆ ಆಗತ್ತೆ. ಸೊ ಒಳಗಡೆ ರೆಡ್ ಕಾರ್ಡ್, ಯೆಲ್ಲೋ ಕಾರ್ಡ್ ಅಂತ ಬರುತ್ತೆ. ರೆಡ್ ಮಾಡೋರು ತೋರ್ತಾರೆ, ಈಸ್ ದ ಓನ್ಲಿ ಒನ್ ಹೂ ಶೋ ದಟ್ ರೆಡ್ ಕಾರ್ಡ್. ಸೊ ಮಾಡೋರ್ಗು ನೀವೇ ಹೇಳ್ತೀರಾ, ಮಾಡೋರಿಗೆ ಅನ್ಕೊಂಡ್ರೆ ಯಾಕೆ ಆಗ್ತಿಲ್ವೋ ಏನೋ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಬಂದಾಗಿಂದ ಟಾರ್ಗೆಟ್ ಮಾಡ್ತಾ ಇದಾರೆ ಮಾಡೋರು. ಕೊನೆಗೆ ಮಾಡೋರ್ ಜೊತೆನೆ ಜಗಳ ಆಡ್ಕೊಂಡೆ ಆಚೆ ಬರ್ತೀರಾ. ದಟ್ ವಾಸ್ ಲಾಸ್ಟ್ ಜಗಳ ಮನೆ ಒಳಗಡೆ. ಸೊ ರೆಡ್ ಕಾರ್ಡ್ ನ ಅಬ್ಸಲ್ಯೂಟ್ ಆಗಿ ಮುಖದ ಮೇಲೆ ಹೇಳ್ತಾರೆ, ರಿಷೋರ್ ಇರೋದು ಇಷ್ಟ ಇಲ್ಲ ಸರ್, ಹಿಂಗೆ ರೆಡ್ ತೋರಿಸ್ತಾ ಇದೀನಿ ಅಂತ. ಗಿಲ್ಲಿ ಅವರು ಯೆಲ್ಲೋ ಕಾರ್ಡ್ ತೋರಿಸ್ತಾರೆ. ಈಸ್ ದ ಒನ್ ಹೂ ಎಫೆಕ್ಟೆಡ್ ರೈಟ್ ನಿಮ್ಮಿಂದ. ಬಟ್ ಸ್ಟಿಲ್ ನೋಡಿ ಮಾಡೋರು ತೋರಿಸ್ತಾರೆ. ಅಲ್ಲೆಲ್ಲೋ ನನಗೆ ನಂಬಿಕೆ ಇತ್ತು ಗಿಲ್ಲಿ ಬಂದಾಗ ಆತರ ವಿಷಯಗಳಲ್ಲಿ. ಅದಕ್ಕೆ ಇವತ್ತು ನಾನು ಸಪೋರ್ಟ್ ಮಾಡ್ತಾ ಇರೋದು ಅವನ್ನ. ಆತರ ವಿಷಯದಲ್ಲಿ ಅವ್ನ್ ಯಾರಿಗೂ ಮೋಸ ಆಗಕ್ ಬಿಡಲ್ಲ. ಅವನು ಏನೇ ದ್ವೇಷ ಇದ್ರು, ಏನೇ ಜಗಳ ಆಡಿದ್ರು, ಅವನೊಬ್ಬ ರೆಡ್ ಕಾರ್ಡ್ ತೋರ್ಸಿದ್ರು ಐ ವುಡ್ ಹ್ಯಾವ್ ಬೀನ್ ಔಟ್. ಅವ್ನು ಉಳಿಸ್ಕೊಂಡ ಅಲ್ವಾ ಮನೇಲಿ. ಅದಕ್ಕೆ ನನ್ಗೆಲ್ಲೋ ಅವನ ಮೇಲೆ ಕನ್ಸರ್ನ್ ಸ್ಟಾರ್ಟ್ ಆಯ್ತು. ಓಕೆ, ಯಾವ್ದೋ ಬರ್ದಲ್ಲಿ ಏನೋ ಇದ್ರಲ್ಲಿ ತಗೊಂಡಾಗ ದೊಡ್ಡದಾಗ್ ಮಾಡ್ಲಿಲ್ಲ ಅವನು ಅನ್ನೋ ಕಾರಣಕ್ಕೆ ಐ ಸ್ಟಾರ್ಟೆಡ್ ಟು. ಒಳಗಡೆನು ಶಾಂತಿ ಆಗಿದ್ದು ನಾನು ಅದೇ ಕಾರಣ ಮಾಡುದು. ಪ್ರಾಬ್ಲಮ್ ಏನಂದ್ರೆ ಹಾನೆಸ್ಟ್ ಆಗಿ ಅವ್ರಿಗೆ ಮೇ ಬಿ ಮೈಂಡ್ ಸೆಟ್ ಆಗ್ಬಿಟ್ಟಿದೆ. ಹುಡುಗಿರು ಜಾಸ್ತಿ ಕಿರ್ಚಾಡ್ಬಾರ್ದು, ಇದೇ ತರ ಬಟ್ಟೆ ಹಾಕೋಬೇಕು, ಹಿಂಗೆ ಇರ್ಬೇಕು, ಹುಡುಗಿರಂದ್ರೆ ಇದೇ ತರ ಅನ್ನೋದು ಒಂದು ಸರ್ಕ್ಯುಲರ್ ಮೋಷನ್ ಅಲ್ಲಿ ಈಸ್ ಟ್ರಾವೆಲಿಂಗ್ ಐ ಫೀಲ್. ಅದಕ್ಕೋಸ್ಕರ ನಾನು ನೋಡ್ದಾಗೆಲ್ಲ ಉರ್ದ್ ಬೀಳ್ತಾ ಇದ್ರು. ನಾನು ಎಷ್ಟೊಂದ್ಸತಿ ನಾನೇ ಟ್ರೈ ಮಾಡಿದೀನಿ, ಬನ್ನಿ ಮಾಡೋರೆ ಕುತ್ಕೊಳ್ಳಿ ಮಾತಾಡಿ ಬರ್ತೀನಿ ಏನ್ ಆಟಿಟ್ಯೂಡ್ ಅದು. ಲಾಸ್ಟ್ಗೂ ನೋವೇ ನಗ್ಬೇಕು ಅಂದಕ್ಕೆ ಹುಚ್ಚರ ನಮ್ಗೆ ಅಂತಾರೆ. ಹೌದು ಹೌದು. ಲೈಕ್ ಐ ಕಾಂಟ್ ಎಂಟರ್ಟೈನ್ ಸಚ್. ಮೇ ಬಿ ನಾನು ಮುಂದಿನ ದಿನಗಳಲ್ಲಿ ಇದ್ದಿದ್ರೆ ಮಾಡುವವ್ರ ಮುಖವಾಡ ನಾನ್ ಚೆನ್ನಾಗ್ ತೆಗಿತಾ ಇದ್ದೆ. ಯಾರು ತೆಗಿತಾ ಇದ್ನೋ ಇಲ್ಲ, ತುಂಬಾ ಸೈಲೆಂಟ್ ಪರ್ಸನ್ ಅನ್ಕೊಂಡಿರೋ ಪರ್ಸನ್ ಸೈಲೆಂಟ್ ಅಲ್ಲ, ವೆರಿ ವೈಲೆಂಟ್ ಈಸ್ ಅನ್ನೋದನ್ನ ನಾನು ತೋರಿಸ್ತಾ ಇದ್ದೆ.